ಹೆಲೋ, ವೆಲ್ಕಮ್ ಟು ಮೈ ಲಹರಿ ಜಗತ್ತು. ಇವತ್ತೊಂದು ಒಳ್ಳೆ ರೀತಿಯ ಸೊಪ್ಪು ಸಾರು ಮಾಡ್ತಿದ್ದೀನಿ. ಬೇಯಿಸಿ ಸ್ವಲ್ಪ ಸೊಪ್ಪನ್ನ ರುಬ್ಕೊಳ್ಬೇಕು. ಇನ್ನೊಂದು ಸ್ವಲ್ಪನ ಹಾಗೆ ಬಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಸೊಪ್ಪನ್ನ ಹಾಗೆ ಇಟ್ಕೊಂಡಿದ್ದೀನಿ. ಅರ್ಧ ರುಬ್ಕೊಂಡು ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಿದ್ದೀನಿ. ಒಂದು ದೊಡ್ಡ ಈರುಳ್ಳಿ ಚೆನ್ನಾಗಿ ಬೇಯಬೇಕು, ಯಾಕೆಂದರೆ ಸೊಪ್ಪು ಬೆಂದಿದೆಯಲ್ಲ. ಟೊಮೊಟೊ ಕೂಡ ಒಂದೆರಡು ದೊಡ್ಡದು ಚೆನ್ನಾಗಿ ಅದನ್ನು ಕೂಡ ಬೇಯಿಸಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಬೇಳೆ ಕೂಡ ಬೇಯಿಸಿ ಹಾಕ್ಕೊಳ್ಬೋದು. ನಾನಿಲ್ಲಿ ಬೇಳೆ ಹಾಕ್ತಿಲ್ಲ, ನೀವು ಬೇಕಿದ್ರೆ ಬೇಳೆ ಹಾಕ್ಕೊಳ್ಬೋದು. ಬೇಳೆ ಹಾಕಿದರೆ ಇನ್ನೂ ಕೂಡ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟಿ ಡಿಫ್ರೆಂಟ್. ಇದು ಬೇರೆ ಥರ ಡಿಫ್ರೆಂಟು. ಬೇಳೆ ಇಲ್ಲಾಂದ್ರೂ ಕೂಡ ಮಾಡ್ಬೋದು. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ನಾನು ಇದಕ್ಕೆ ಬೇಯಿಸುವಾಗಲೇ ಹಸಿಮೆಣಸು ಕೂಡ ಹಾಕಿ ಬೇಯಿಸಿದ್ದೀನಿ. ಹಾಗಾಗಿ ನಾನು ಖಾರ ಹಾಕ್ತಿಲ್ಲ ಇವಾಗ, ಹಸಿಮೆಣಸೇ ಹಾಕಿ ಬೇಯಿಸ್ತಿದ್ದೀನಿ. ನೀವು ಬೇಕಿದ್ರೆ ಖಾರಕ್ಕೆ ಮೆಣಸಿನ ಪುಡಿ ಕೂಡ ಹಾಕ್ಬಿಡ್ಬೋದು. ರುಬ್ಬಿರೋಂಥ ಸೊಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ. ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಇದೇನು ಬೇಯಿಸಿ ಇಟ್ಕೊಂಡಿರೋಂಥದ್ದು ಸೊಪ್ಪನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಹುಣಸೆ ರಸ ಮೊದಲೇ ನೆನೆಸಿಟ್ಟು ಅದನ್ನು ಕೂಡ ಹಾಕ್ಕೊಳ್ಬೇಕು. ಹುಣಸೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಚೆನ್ನಾಗಿ ಬರೆಸಿದ್ರೆ ಆಯಿತು. ಚೆನ್ನಾಗಿದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.